ಜಗದೀಪ್ ಧನ್ಕರ್ ರಾಜೀನಾಮೆ ಅಂಗೀಕಾರ ಆಗಿದೆ. ಇದೀಗ ರಾಜೀನಾಮೆಯನ್ನು ರಾಷ್ಟ್ರಪತಿ ಮುರ್ಮು ಅಂಗೀಕರಿಸಿದ್ದಾರೆ. ಅನೇಕ ಬಾರಿ ಇಂಥ ರಾಜೀನಾಮೆಗಳನ್ನು ಕೊಟ್ಟಾಗ ಮನವೊಲಿಸ್ತಕ್ಕಂಥ ಕೆಲಸಗಳಾಗ್ತವೆ. ಇಲ್ಲೇನಾಗಿದೆ, ಆ್ಯಸ್ ಇಫ್ ರಾಜೀನಾಮೆ ಕೊಡ್ತಾ ಇದ್ದಂತೆಯೇ ಅದರ ಅಂಗೀಕಾರ ಆಗಿದೆ ಅಂತ ಹೇಳಿದ್ರೆ ಒಂದು ಬಲವಾದ ಒತ್ತಡ ಇದ್ದಿರಬೇಕು ಅಂತ ಕಾಣಿಸ್ತಾ ಇದೆ. ವಿ ಕೆನಾಟ್ ಕಮೆಂಟ್ ಆನ್ ದಿಸ್ ಥಿಂಗ್. ಇರಲಿ, ರಾಜ್ಯಸಭಾಧ್ಯಕ್ಷ ಘನಶ್ಯಾಮ್ ತಿವಾರಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಲಾಪದಲ್ಲಿಯೂ ಕೂಡ ಧನ್ಕರ್ ಅವರು ಭಾಗವಹಿಸಿಲ್ಲ. ಉತ್ತಮ ಆರೋಗ್ಯಕ್ಕಾಗಿ ಪ್ರಧಾನಿ ಮೋದಿ ಒಂದು ಕಡೆ ಹಾರೈಸಿದ್ದಾರೆ ಜಗದೀಪ್ ಧನ್ಕರ್ ಅವರಿಗೆ ಹೆಲ್ತ್ ರೀಸನ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಕೂಡ ಹೇಳಲಾಗಿದೆ. ಅವ್ರಿಗೊಂದು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿದ್ದಾರೆ. ದೇಶದ 14ನೇ ಉಪರಾಷ್ಟ್ರಪತಿಯಾಗಿದ್ದರು ಧನ್ಕರ್ ಅವರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವಧಿಗಿಂತ ಮುಂಚೆನೇ ರಾಜೀನಾಮೆ ಕೊಟ್ಟರು. ಉಪಾಧ್ಯಕ್ಷ ಸ್ಥಾನಕ್ಕೆ ಇದೀಗ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವಧಿಗಿಂತ ಮುಂಚೆನೇ ಉಪರಾಷ್ಟ್ರಪತಿ ಹುದ್ದೆಗೂ ರಾಜೀನಾಮೆಯನ್ನು ಕೊಟ್ಟರು. ಧನ್ಕರ್ ರಾಜೀನಾಮೆ ಬಂದಲ್ಲೇ ಹಲವು ಹೆಸರುಗಳು ಮುನ್ನೆಲೆಗೆ ಬಂದಿವೆ. JDU ಸಂಸದ ಹರಿವಂಶ್ ನಾರಾಯಣ್ ಸಿಂಗ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೆಸರು ಕೂಡ ಇದೆ. ಗೊತ್ತಿಲ್ಲ ಇಲ್ಲಿ ಏನಾಗುತ್ತೆ ಅಂಥೇಳಿ. JDU ಕಡೆಯಿಂದ ಸಂಸದ ಹರಿವಂಶ್ ನಾರಾಯಣ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ, ಅವರಾಗಬಹುದು ಅಂಥೇಳಿ. ಈ ಕಡೆ ಕಾಂಗ್ರೆಸ್ನ MP ಶಶಿ ತರೂರ್ ಹೆಸರು ಕೂಡ ಇದೆ. BJP ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ಉಪಸಭಾಪತಿಯಾಗಿದ್ದಾರೆ ಹರಿವಂಶ್ ನಾರಾಯಣ್ ಸಿಂಗ್ ಅವರು. 60 ದಿನಗಳ ಒಳಗೆ ಮುಂದಿನ ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ನಡೆಯುತ್ತೆ.